ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ರಕ್ಷಿತಾ ಶೆಟ್ಟಿ ಸ್ಪಂದನಾನ ನಾಮಿನೇಟ್ ಮಾಡಲು ಹೋಗಿ ಬಿಗ್ ಬಾಸ್ ನ ಎದುರು ಹಾಕಿಕೊಂಡ್ಲ. ಸ್ಪಂದನ ನಿನಗಿಂತ ಮಾಳುವಣ್ಣ ಬೆಟರ್ ಆಗಿದ್ರು, ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ನೀನು ಹೋಗ್ಬೇಕಾಗಿತ್ತು, ಮಾಳುವಣ್ಣ ಉಳ್ಕೊಳ್ಬೇಕಾಗಿತ್ತು ಅಂತ ಹೇಳೋ ಬರದಲ್ಲಿ ಬಿಗ್ ಬಾಸ್ ನಿರ್ಧಾರವೇ ತಪ್ಪು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಕಡ್ಡಿ ಮುರ್ದಂಗೆ ಹೇಳ್ಬಿಟ್ಲ. ಹಾಗಾದ್ರೆ ಇನ್ನು ಮುಂದೆ ಬಿಗ್ ಬಾಸ್ ನ ನೆಕ್ಸ್ಟ್ ಟಾರ್ಗೆಟ್ ರಕ್ಷಿತಾ ಶೆಟ್ಟಿ ಆಗ್ತಾಳ. ಇನ್ನೊಂದು ಕಡೆಗೆ ಸ್ಪಂದನ ಹೇಳ್ತಾಳೆ, ಮಾಳು ಅಣ್ಣ ಹೋಗೋಕೆ ಕಾರಣನೇ ರಕ್ಷಿತಾ ಶೆಟ್ಟಿ ಅಂತ ಹೇಳಿ. ಹಾಗಾದ್ರೆ ಮಾಳು ಹೋಗ್ಲಿಕ್ಕೆ ರಕ್ಷಿತಾ ಶೆಟ್ಟಿ ಕಾರಣ ಆಗ್ತಾರ? ಎಲ್ಲರಿಗಿಂತ ಫಾಸ್ಟ್ ಆಗಿ ಧ್ವಜ ಹಿಡ್ಕೊಳ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಮನೆಯಲ್ಲಿರೋರು ಎಲ್ಲರನ್ನು ಕೂಡ ನಾಮಿನೇಟ್ ಮಾಡ್ತಾ ಇದ್ದಾರೆ. ನೋಡಿ, ರಕ್ಷಿತಾ ಶೆಟ್ಟಿಗೆ ಸರಿಯಾದ ಕಾರಣ ಕೊಡಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಳಂಗೆ ಆಟ ಆಡಕ್ಕೆ ಯಾರಿಗೂ ಕೂಡ ಬರ್ತಾನೆ ಇಲ್ಲ. ನೋಡಿ, ಆಲ್ಮೋಸ್ಟ್ 3-4 ಬಾರಿ ಧ್ವಜ ಹಿಡಿದಿದ್ದೆ ರಕ್ಷಿತಾ ಶೆಟ್ಟಿ. ಅವಳನ್ನ ಮೀರಿಸ್ಬೇಕು ಅಂತ ಅಂದಿದ್ರೆ ರಕ್ಷಿತಾ ಶೆಟ್ಟಿನೇ ನಾಮಿನೇಟ್ ಮಾಡಿ ನಾಮಿನೇಷನ್ ಕಟಕಟೆಯಲ್ಲಿ ನಿಲ್ಲಿಸಬೇಕು ಅನ್ನೋದಾಗಿದ್ರೆ ಇವರು ಹೋಗಿ ಬೇಗ ಧ್ವಜ ಹಿಡಿಬೋದಾಗಿತ್ತಲ್ಲ. ಅಂದ್ರೆ ಇವರೆಲ್ಲ ವೀಕ್ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ ನಾಮಿನೇಷನ್ ರೌಂಡ್ ನಲ್ಲಿ? ಯಾರ್ದು ತಪ್ಪು ಯಾರ್ದು ಸರಿ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ನಿನ್ನೆಯ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ ಯಾವ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳಿ. ನಿನ್ನೆ ಗಿಲ್ಲಿ ತೆಗೆದುಕೊಂಡಂತ ನಿರ್ಧಾರದಿಂದಾಗಿ ಕಾವ್ಯಳನ್ನ ಸೇವ್ ಮಾಡಿ ರಾಶಿಕಾಳನ್ನ ನಾಮಿನೇಟ್ ಮಾಡಿದ್ರು. ಮತ್ತೆ ರಕ್ಷಿತಾ ಶೆಟ್ಟಿ ಕೇಳಿದಂತಹ ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಬಿಟ್ಲು ಕಾವ್ಯ ಅಂತ ಹೇಳಿ ಗಿಲ್ಲಿ ಕಾವ್ಯಳನ್ನ ಸೇವ್ ಮಾಡಿ ರಾಶಿಕಾಳನ್ನ ನಾಮಿನೇಟ್ ಮಾಡಿದ್ರು. ಆ ವಿಚಾರವಾಗಿ ಕಾಂಟ್ರವರ್ಸಿನೂ ಕೂಡ ಕ್ರಿಯೇಟ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ. ಫೇವರಿಸಮ್ ಅಂತ ಹೇಳಿದ್ರು. ಸೊ ಒಂದಷ್ಟು ಚರ್ಚೆಗಳು ನಡೆದು ಹೋಯ್ತಪ್ಪ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈಗ ಆ ನಾಮಿನೇಷನ್ ಪ್ರಕ್ರಿಯೆ ಇನ್ನೂ ಮುಂದುವರಿತಾ ಇದೆ. ಸೊ ಆ ಒಂದು ತುಣುಕನ್ನ ಮತ್ತೆ ಇವತ್ತು ಬಿಗ್ ಬಾಸ್ ಅಪ್ಲೋಡ್ ಮಾಡಿದೆ ಪ್ರೋಮೋ ಮೂಲಕ. ಏನಾಗ್ತಾ ಇದೆ ಅಂತಂದ್ರೆ, ನಿನ್ನೆ ಕಾವ್ಯನ ನಾಮಿನೇಟ್ ಮಾಡುವಾಗ ಏನೆಲ್ಲ ಕಾರಣಗಳು ಸಿಕ್ಕು ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತೇನು ಅಂತಂದ್ರೆ, ಸ್ಪಂದನಾನ ನಾಮಿನೇಟ್ ಮಾಡ್ತಾ ಇದ್ದಾಳಲ್ಲ ರಕ್ಷಿತಾ. ಸೊ ರಕ್ಷಿತಾ ಕೇಳಿದಂತಹ ಪ್ರಶ್ನೆಗಳಿಗೆ ಸ್ಪಂದನ ಯಾವ ರೀತಿಯಾಗಿ ಉತ್ತರ ಕೊಟ್ಟರು, ಆ ಉತ್ತರ ಕೊಡೋ ಬರದಲ್ಲಿ ಯಾರು ಯಾರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನು ಯಾರು ಯಾರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೊ ಇವತ್ತು ಸ್ಪಂದನನ ನಾಮಿನೇಟ್ ಮಾಡಿದಾರಲ್ಲ ಗಿಲ್ಲಿ. ಸೊ ಸ್ಪಂದನನ ನಾಮಿನೇಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ರಕ್ಷಿತಾ ಶೆಟ್ಟಿ ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಸ್ಪಂದನ ಯಾವ ರೀತಿಯಾಗಿ ಉತ್ತರ ಕೊಟ್ಲು ಅನ್ನೋದೇ ಇವತ್ತಿನ ಕಾಂಟ್ರವರ್ಸಿ ಆಗಿದೆ. ಮತ್ತೆ ಆ ತುಣುಕನ್ನ ಇವತ್ತು ಬಿಗ್ ಬಾಸ್ ಪ್ರೋಮೋ ಮೂಲಕ ಹಂಚಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರವನ್ನ, ಅದರ ಸುಳಿವನ್ನ ಬಿಟ್ಕೊಡ್ತಾ ಇದೆ ಬಿಗ್ ಬಾಸ್. ನೋಡಿ ಇಲ್ಲಿ ರಕ್ಷಿತಾ ಶೆಟ್ಟಿ ಸ್ಪಂದನ ಅವರಿಗೆ ಕೇಳ್ತಾರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಲಾಯಕ್ಕೆ ಇಲ್ಲ, ನೀವು ನಾಲಾಯಕ್ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಾಳು ಅಣ್ಣ ಇರಬೇಕಾಗಿತ್ತು, ನೀವು ಹೋಗಬೇಕಾಗಿತ್ತು. ಮಾಳು ಅಣ್ಣನ ಕಂಪೇರ್ ಮಾಡಿದ್ರೆ ನೀವೇನೂ ಅಲ್ಲ ಆಟದಲ್ಲಿ. ಮಾಳು ಅಣ್ಣ ಆಟ ಆಡ್ತಾ ಇದ್ರು, ಅವರ ವ್ಯಕ್ತಿತ್ವ ಚೆನ್ನಾಗಿತ್ತು, ಮತ್ತೆ ಅವ್ರ ಮನೆಯಲ್ಲಿ ಚೆನ್ನಾಗಿದ್ರು, ಒಳ್ಳೆ ವ್ಯಕ್ತಿತ್ವ, ಅವರು ತುಂಬಾ ಕೆಲಸ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಹೀಗೆ ಅವ್ರ ಬಗ್ಗೆ ಸಾಲು ಸಾಲು ಒಳ್ಳೆ ಗುಣಗಳನ್ನ ರಕ್ಷಿತಾ ಶೆಟ್ಟಿ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಕಡೆಗೆ ಸ್ಪಂದನ ಅವ್ರಿಗೆ ಕೇಳ್ತಾರೆ, ನೀವು ಮಾಳು ಅಣ್ಣನಿಗಿಂತ ಡಿಸರ್ವೇ ಇಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ, ನೀವು ಹೋಗಬೇಕಾಗಿತ್ತು, ಮಾಳು ಅಣ್ಣ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಟ್ರಿಗರ್ ಆಗಿರುವಂತಹ ಸ್ಪಂದನ ಅವರು, ನೋಡಿ ಮಾಳು ಅಣ್ಣ ಹೋಗಬೇಕು ಅಂತಂದ್ರೆ ಕಾರಣನೇ ನೀನು. ಮಾಳು ಅಣ್ಣ ಮಾತನಾಡಬೇಕಾಗಿರೋ ಜಾಗದಲ್ಲೆಲ್ಲ ನೀನೇ ಮಾತನಾಡಿದ್ದಕ್ಕಾಗಿ ಇವತ್ತು ಮಾಳು ಅಣ್ಣ ಹೋದ್ರು ಅಂತ ಹೇಳ್ತಿದ್ದಾರೆ. ಇನ್ನೊಂದು ನೀವು ಗಮನಿಸಿ, ರಕ್ಷಿತಾ ಶೆಟ್ಟಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಾಳು ಅಣ್ಣ ಹೋಗಬಾರ್ದಾಗಿತ್ತು, ನೀವು ಹೋಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಇಲ್ಲಿ ನೇರವಾಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ನ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ. ಯಾಕೆ ಅನ್ನೋದನ್ನ ನಾನು ಒಂದು ಸ್ವಲ್ಪ ಅನಲೈಸ್ ಮಾಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ ವೀಕ್ಷಕರೇ. ಈಗ ನೋಡಿ, ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ, ಮಾಳು ನಿಪ್ನಾಳ್ ಅವ್ರಿಗೆ ಅತಿ ಹೆಚ್ಚಿನ ಓಟ್ಗಳು ಬಂದಿದ್ವು. ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕನ್ನೋದೇ ಅಲ್ಲ. ಯಾಕಂತಂದ್ರೆ ಅವರವರ ವ್ಯಕ್ತಿತ್ವದ ಅನುಸಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ. ಹೊರಗಡೆ ಇರುವಂತಹ ಜನ ಮಾಳು ನಿಪ್ನಾಳ್ ಅವರನ್ನ ಅದೇ ರೀತಿಯಾಗಿ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅಪಾರ ಪ್ರಮಾಣದ ಅವರ ಅಭಿಮಾನಿ ಬಳಗ ಅವರಿಗೆ ಓಟ್ಗಳ ಸುರಿಮಳೆಗೈದು. ಗಿಲ್ಲಿ ನೆಕ್ಸ್ಟ್ ಅತಿ ಹೆಚ್ಚಿನ ಓಟ್ಗಳನ್ನ ಗಳಿಸ್ತಾ ಇದ್ದಂತಹ ಕಂಟೆಸ್ಟೆಂಟ್ ಅಂತಂದ್ರೆ ಅದು ಮಾಳು ನಿಪ್ನಾಳ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅಂತಹ ಕಂಟೆಸ್ಟೆಂಟ್ ಅನ್ನ ಏಕಾಏಕಿ ಬಿಗ್ ಬಾಸ್ ಅವರನ್ನ ಮನೆಯಿಂದ ಹೊರ ಹಾಕಿದ್ದೇನಿದೆಯಲ್ಲ, ಸೊ ಇದು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ಈ
ಈ ಸೂಕ್ಷ್ಮವಾದಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಮಾಳುವನ್ನ ಇರಬೇಕಾಗಿತ್ತು, ನೀವು ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಮಾಳುವನ್ನ ಕಳಿಸಿದ್ಯಾರು, ಸ್ಪಂದನನ ಉಳಿಸ್ಕೊಂಡಿದ್ದಾರು ಬಿಗ್ ಬಾಸೇ ಅಲ್ವಾ. ಸೊ ಈಗ ಬಿಗ್ ಬಾಸ್ ನಿರ್ಧಾರ ತಪ್ಪು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ರಕ್ಷಿತಾ ಶೆಟ್ಟಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ರಕ್ಷಿತಾ ಶೆಟ್ಟಿ ನೆಕ್ಸ್ಟ್ ಟಾರ್ಗೆಟ್ ಅಂತಂದರೆ ಬಿಗ್ ಬಾಸ್ನ ನೆಕ್ಸ್ಟ್ ಟಾರ್ಗೆಟ್ ರಕ್ಷಿತಾ ಶೆಟ್ಟಿ ಆಗ್ತಾರೆ ಅನ್ನೋದ್ರಲ್ಲಿ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಈಗ ಎಲ್ಲರೂ ಆಲ್ ಆಫ್ ಸಡನ್ ಮಾಳು ನಿಪ್ನಾಳ್ ಅವರು ಹೊರಗಡೆ ಹೋದ ನಂತರ ಹೆಂಗೆ ಶಾಕ್ ಆದ್ರಲ್ಲ, ಮೋಸ ಆಯಿತು, ಬಿಗ್ ಬಾಸ್ ಕಡೆಯಿಂದ ಮೋಸ ಆಯಿತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಸುರಿಮಳೆ ಆಗ್ತಿದೆಯಲ್ಲ, ಮುಂದೊಂದು ದಿನ ರಕ್ಷಿತಾ ಶೆಟ್ಟಿ ಕೂಡ ಹೋಗ್ತಾಳೆ. ಆಗಲೂ ಕೂಡ ಎಲ್ಲರೂ ಕೂಡ ಈ ಬಿಗ್ ಬಾಸ್ಗೆ ಬಹಿಷ್ಕಾರ ಹಾಕ್ತಾರೆ, ಮತ್ತು ಬಿಗ್ ಬಾಸ್ಗೆ ಹಿಡಿ ಶಾಪ ಹಾಕೋದಂತೂ ಖಂಡಿತ ಅನ್ನೋದನ್ನು ಹೇಳಬಲ್ವಿ. ಸೊ ಹಾಗಾದರೆ ರಕ್ಷಿತಾ ಶೆಟ್ಟಿ ಮಾತಿನ ಬರದಲ್ಲಿ ಈಗ ಬಿಗ್ ಬಾಸ್ನ ಕೆಂಗಣ್ಣಿಗೆ ಗುರಿ ಆಗಿದ್ದು ಮಾತ್ರ ಇಲ್ಲಿ ಖಚಿತ ಅನ್ನೋದು ಗೊತ್ತಾಗ್ತಿದೆ. ಇನ್ನೊಂದು ಈಗ ಸ್ಪಂದನ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ಎಸ್, ಸ್ಪಂದನ ಅವರು ಯಾವುದೇ ವಿಚಾರದಲ್ಲಿ ಫಿಟ್ ಆಗಿಲ್ಲ, ಸರಿಯಾಗಿ ಮಾತನಾಡೋದಿಲ್ಲ, ಆಟ ಆಡೋದಿಲ್ಲ, ಮತ್ತು ಅವರು ಯಾರಿಗೂ ಕೂಡ ಸರಿಯಾಗಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ, ಹಾಗೆ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳೋದ್ರಲ್ಲೂ ಕೂಡ ವೀಕ್ ಆಗಿದ್ದಾರೆ ಈ ಸ್ಪಂದನ ಅವರು. ಸೊ ಈಗ ಅಂತಂದರೆ ಅವತ್ತೇನು ಕಾರು ಮನೆಗೆ ಇವ್ರನ್ನ ವಾಪಸ್ ಕರ್ಕೊಂಡು ಬಂತಲ್ಲ, ಸ್ವಲ್ಪ ಈಗ ಇವರು ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಆಟ ಆಡಲೇಬೇಕು, ಮನೆ ಮಂದಿ ಎಲ್ಲರೂ ನಾನು ಆಟ ಆಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸೊ ಮಾಳುಗೆ ಅತಿ ಹೆಚ್ಚಿನ ಓಟ್ ಹಾಕಿದ್ರು ಮನೆ ಮಂದಿ, ಅವರು ಉಳ್ಕೋಬೇಕು, ಸ್ಪಂದನ ಹೋಗಬೇಕು ಅಂತ ಹೇಳಿ. ಸೊ ನಾನು ಏನಾದರೂ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಈಗ ಇವರು ಕೂಡ ಬ್ರೈನ್ ವಾಶ್ ಆಗಿದ್ದಾರೆ, ಅಥವಾ ಬಿಗ್ ಬಾಸ್ ಇವ್ರಿಗೆ ಹೇಳಿ ಕಳಿಸಿತೋ ಏನೋ, ಇನ್ನು ಮುಂದೆ ಚೆನ್ನಾಗಿ ಆಟ ಆಡಮ್ಮ, ನಿನ್ನನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಅದರಂತೆ ಈಗ ರಕ್ಷಿತಾ ಶೆಟ್ಟಿಗೆ ಸ್ಪಂದನ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಏನಂತ, ಮಾಳು ಹೋಗಬೇಕು ಅಂತಂದರೆ ಕಾರಣ ನೀನು, ಯಾಕಂತಂದರೆ ಮಾಳುವನ್ನ ಮಾತನಾಡಬೇಕಾಗಿದ್ದ ಜಾಗದಲ್ಲಿ ನೀನು ಮಾತಾಡ್ತಾ ಇದ್ದೆ, ಹಾಗಾಗಿ ಮಾಳು ಅವರು ಹೋದರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಾಳು ಅವರು ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಹೋದರು ಅಂತಲ್ಲ, ಅವ್ರ ವ್ಯಕ್ತಿತ್ವ ಕಣ್ರಿ, ಅವ್ರು ಸೈಲೆಂಟಾಗಿ ಇರ್ತಾರೆ. ಅವ್ರು ಎಲ್ಲಿ ಬೇಕು, ಯಾರ ಜೊತೆ ಬೇಕು, ಯಾರ ಜೊತೆ ಅವ್ರಿಗೆ ಕಂಫರ್ಟ್ ಅನ್ಸುತ್ತೋ ಅವ್ರ ಜೊತೆ ಮಾತಾಡಿದ್ದಾರೆ ಅಷ್ಟೇ. ಎಲ್ಲರ ಜೊತೆ ಮಾತಾಡ್ಕೋಬೇಕು ಅಂತಂತಂದರೆ ಅಂದರೆ ಬಿಗ್ ಬಾಸ್ ಏನು ವ್ಯಕ್ತಿತ್ವದ ಆಟ. ಹಂಗಂದರೆ ಅವರ ವ್ಯಕ್ತಿತ್ವವನ್ನು ಅವರು ಕೈ ಬಿಟ್ಟು ಈ ಅವ್ರು ಸೈಲೆಂಟಾಗಿರ್ತಾರಪ್ಪ, ಅವ್ರ ವ್ಯಕ್ತಿತ್ವ ನಿಜವಾದ ವ್ಯಕ್ತಿತ್ವ, ಅವ್ರು ಸೈಲೆಂಟಾಗಿರ್ತಾರೆ. ಬಿಗ್ ಬಾಸ್ ಮನೆ ಹೋಗಿದ ತಕ್ಷಣ ನಾವು ಬಿಗ್ ಬಾಸ್ ಮನೆ ಬಂದಿದ್ದೀವಿ ಅಂದಿದ ತಕ್ಷಣ ಹಾರಾಡ್ಕೊಂಡು, ಕೂಗಾಡ್ಕೊಂಡು, ರಂಪಾಟ ಮಾಡ್ಕೊಂಡು, ಜಗಳ ಮಾಡ್ಕೊಂಡು ಹಿಂಗಿರ್ಬೇಕಾ? ಅವ್ರ ವ್ಯಕ್ತಿತ್ವನ ತ್ಯಾಗ ಮಾಡ್ಬೇಕಾ ಬಿಗ್ ಬಾಸ್ ಮನೆಗೆ? ವ್ಯಕ್ತಿತ್ವದ ಆಟ. ಸೊ ಅದನ್ನು ಅವ್ರವ್ರ ವ್ಯಕ್ತಿತ್ವಕ್ಕೆ ಕೈ ಬಿಡಿ. ಇಷ್ಟ ಆದರೆ ಅವ್ರು ಉಳಿಸ್ಕೊಂತಾರೆ, ಇಲ್ಲ ಅಂದ್ರೆ ಕೈ ಬಿಡ್ತಾರೆ. ಹಾಗಾಗಿ ಈಗ ಮಾಳು ನಿಪ್ನಾಳಿಂದ ಅವ್ರಿಗೆ TRP ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ, ಸೈಲೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಬಟ್ ಹೊರಗಡೆ ಅವರಿಗಾಗಿ ಈ ಬಿಗ್ ಬಾಸ್ನ ನೋಡುವವರ ಸಂಖ್ಯೆ ಹೆಚ್ಚಿತ್ತು. ಮತ್ತು ಅವರ ಸಾಂಗ್ಗಳಂತೂ ನೀವು ಗಮನಿಸಿ, ಹಿಟ್ ಮೇಲೆ ಹಿಟ್ ಆಗಿರುವಂಥ ಸಾಂಗು, ಆ ಟ್ರ್ಯಾಕ್ಟರ್ ಸಾಂಗ್ ಇದೆ ಅಲ್ಲ, ನಾ ಡ್ರೈವರ ನನ್ನ ಲವ್ವರ ಅನ್ನೋ ಸಾಂಗ್ ಇದೆಯಲ್ಲ, ಅದೆಷ್ಟು ವ್ಯೂಸ್ ಆಗಿದೆ ಅನ್ನೋದನ್ನು ನೋಡಿ. ಹಾಗೆ ಹಿತ್ತಲಕ್ಕೆ ಕರಿಬೇಡ ಮಾವ, ಆ ಸಾಂಗು ಕೂಡ ಸೂಪರ್ ಹಿಟ್ ಸಾಂಗು. ಸೊ ಆ ರೀತಿಯಾದಂಥ ಸಾಂಗ್ಗಳು ಕೊಟ್ಟಂತಹ ಕಲಾವಿದ, ಸಿಂಗರ್ ಮಾಳು ನಿಪ್ನಾಳ್. ಸೊ ಅಂತಹ ವ್ಯಕ್ತಿಯನ್ನು ಕೈ ಬಿಟ್ಟಿರೋ ಕಾರಣಕ್ಕಾಗಿ ಈಗ ಆಲ್ರೆಡಿ ಬಿಗ್ ಬಾಸ್ಗೆ ಎಲ್ಲರೂ ಹಿಡಿಶಾಪ ಹಾಕ್ತಿದ್ದಾರೆ. ಆ ಸಂದರ್ಭದಲ್ಲಿ ಈಗ ರಕ್ಷಿತಾ ಶೆಟ್ಟಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟು ಬಿಗ್ ಬಾಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸೊ ಈಗ ಸ್ಪಂದನ ಅವ್ರು ಹೇಳ್ತಿದ್ದಾರೆ, ನೀವೇ ಕಾರಣ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ರಕ್ಷಿತಾ ಶೆಟ್ಟಿ ಎಷ್ಟರ ಮಟ್ಟಿಗೆ ಇನ್ನೂ ಅವರಿಗೆ ಕೌಂಟರ್ ಅಟ್ಯಾಕನ್ನು ಮಾಡ್ತಾರೆ ಅನ್ನೋದನ್ನು ನಾವು ಎಪಿಸೋಡಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನೊಂದು ವಿಚಾರ, ಇವರು ಸ್ಪಂದನ ಆಗಲಿ, ಕಾವ್ಯ ಆಗಲಿ, ರಾಶಿಕಾ ಅಂದರೆ ಈ ಮೂವರಿಗೂ ಕೂಡ ಅಂದರೆ ಜೊತೆಗೆ ರಕ್ಷಿತಾ ಶೆಟ್ಟಿ, ಈ ನಾಲ್ವರಿಗೂ ನಾಮಿನೇಷನ್ ಮಾಡುವ ಹಕ್ಕಿದೆ ಮಹಿಳಾ ಸ್ಪರ್ಧಿಗಳ ಪೈಕಿ. ಅಂದರೆ ಇಲ್ಲಿ ಅಶ್ವಿನಿ ಗೌಡ ನೇರ ನಾಮಿನೇಟ್ ಆಗಿರೋ ಕಾರಣಕ್ಕಾಗಿ ಅವ್ರಿಗೆ ಈ ನಾಮಿನೇಷನ್ ಮಾಡೋ ಪ್ರಕ್ರಿಯೆಯಲ್ಲಿ ಅವರಿಲ್ಲ. ಸೊ ಇಲ್ಲಿ ಗಮನಿಸಿ ನೀವು, ಆ 4 ಜನ ಫ್ಲ್ಯಾಗ್ ಯಾರು ಹೋಗಿ ಬೇಗ ಎತ್ಕೊಳ್ತಾರೆ ನೋಡಿ, ಅವ್ರಿಗೆ ನಾಮಿನೇಟ್ ಮಾಡುವಂತಹ ಆ ಒಂದು ಇದು ಸಿಗುತ್ತೆ, ಆಯಿತಾ. ಸೊ ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ಟೈಮ್ ಒಂದು 4 ಬಾರಿ ರಕ್ಷಿತಾ ಶೆಟ್ಟಿನೇ ಹೋಗಿ ಆ ಧ್ವಜವನ್ನು ಎತ್ಕೊಳ್ತಾ ಇರೋದನ್ನು ನೋಡಿ. ಅವ್ರು ಎಷ್ಟು ಕ್ವಿಕ್ ಆಗಿದ್ದಾರೆ, ಎಷ್ಟು ಸ್ಪೀಡ್ ಆಗಿದ್ದಾರೆ. ಸೊ ಅವರಷ್ಟು ಎನರ್ಜೆಟಿಕ್ ಆಗಿ ಯಾರೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ಆ ನಾಮಿನೇಷನ್ ಪ್ರಕ್ರಿಯೆಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ರಕ್ಷಿತಾ ಶೆಟ್ಟಿ ಈಗ ಫುಲ್ ಟ್ರಿಗರ್ ಆಗಿದ್ದಾರೆ, ಹೈಪರ್ ಆಗಿದ್ದಾರೆ. ಹೇಗಾದರೂ ಮಾಡಿ ಈ ಸ್ಪಂದನನ, ಕಾವ್ಯಳನ ಮನೆಯಿಂದ ಹೊರಗೆ ಅಟ್ಟಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೊಂದು, ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡಿದರು, ರಕ್ಷಿತಾ ಶೆಟ್ಟಿ ಇನ್ನೂ ಸರಿಯಾಗಿ ಅವರಿಗೆ ಕ್ವೆಶ್ಚನ್ ಕೇಳಬೇಕಾಗಿತ್ತು, ಕಾರಣಗಳನ್ನು ಕೇಳಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ನೋಡಿ, ಈ ಕಾವ್ಯ ಕೊಡುವಂತಹ ರೀಸನ್ ಏನಿದೆಯಲ್ಲ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತಂತಂದರೆ ಆ್ಯಕ್ಟಿವ್ ಆಗಿರೋದು ಅಷ್ಟೇ ಅಲ್ಲ, ಸೈಲೆಂಟ್ ಆಗಿರಬೇಕು ಅಂತ ಹೇಳ್ತಾಳಲ್ಲ, ಈ ರೀತಿಯಾದಂತಹ ಕಾರಣವಂತೂ ರಕ್ಷಿತಾ ಶೆಟ್ಟಿ ಕೊಟ್ಟಿಲ್ಲ. ಸೊ ತುಂಬ ಫಾರ್ ಬೆಟರ್ ಆಗಿದ್ದಾರೆ ಅವರು ಕಾವ್ಯಳನ್ನು ಕಂಪೇರ್ ಮಾಡಿದ್ರೆ. ಇನ್ನು ಈ ಸ್ಪಂದನ ಕೊಡುವಂಥ
ಅನ್ನುವಂತಹ ಕಾರಣಗಳನ್ನು ಕೇಳ್ತಾ ಇದ್ರೆ ರಕ್ಷಿತಾ ಶೆಟ್ಟಿಗೆ ಸ್ಪಂದನ ಕಂಡ್ರೆ ಹೊಟ್ಟೆ ಕಿಚ್ಚಂತೆ, ಈ ರೀತಿಯಾದಂಥದ್ದು ಕೊಡ್ತಾರೆ ಇವರು. ಅಂತಂದರೆ ಇನ್ನೂ ಜಡೆ ಜಗಳದ ಥರ ಕೊಡ್ತಾರೆ ಇವರು. ಬಿಗ್ ಬಾಸ್ ಮನೆಯಲ್ಲಿ ಇದ್ದೀವಿ, ಹೇಗೆ ಆಟ ಆಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಇವ್ರಿಗೆ ಆಟದ ಇದನ್ನು ಗೊತ್ತಿಲ್ಲ, ಏನಂತಾರೆ ಪೀಕ್ ಗೊತ್ತಿಲ್ಲ ಇವ್ರಿಗೆ. ಸೊ ಇಂಥವರೆಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅಂಥವ್ರನ್ನ ಬೇಗ ಓಡಿಸ್ಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹಠ ತೊಟ್ಟಿ ಕೂತ್ಕೊಂಡಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಒಟ್ಟಿನಲ್ಲಿ ಅವರು ಆ ಧ್ವಜವನ್ನು ಪಿಕ್ ಮಾಡ್ತಾ ಇರೋ ಆ ಸ್ಪೀಡನ್ನು ನೋಡ್ತಾ ಇದ್ರೆ ಇವರಿಬ್ಬರಿಗೆ ಮೊದಲು ಬೇಗ ಗೇಟ್ ಪಾಸ್ ಕೊಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ವೇಟ್ ಮಾಡ್ತಿದ್ದಾರೆ. ಸೊ ಇವರಿಬ್ಬರಿಗೆ ಗೇಟ್ ಪಾಸ್ ಕೊಡೋ ಬರದಲ್ಲಿ ರಕ್ಷಿತಾ ಶೆಟ್ಟಿ ಈಗ ನೇರವಾಗಿ ಬಿಗ್ ಬಾಸ್ನ ಕೆಂಗಣ್ಣಿಗೆ ಗುರಿಯಾಗಿದ್ರಪ್ಪ. ಸೊ ಈಗ ನೆಕ್ಸ್ಟ್ ಮಾಳು ನಿಪ್ನಾಳ್ ಅವರು ಹೋದ್ರಲ್ಲ ಅಚ್ಚರಿಯಾಗಿ, ಹಾಗೆ ರಕ್ಷಿತಾ ಶೆಟ್ಟಿಗೂ ಕೂಡ ಅದೇ ರೀತಿಯಾಗಿ ಮುಹೂರ್ತ ಇಡ್ತಾರ. ಕಾದು ನೋಡೋಣ ಏನಾಗ್ಬೋದು ಅಂತ ಹೇಳಿ. ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಿರುವಂಥ ನಿರ್ಧಾರ ಮತ್ತು ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪಂದನಾಗೆ ಕೊಟ್ಟಂತಹ ಕಾರಣ ಅದೆಲ್ಲವೂ ಕೂಡ ನಿಮಗೆ ಏನಿಸ್ತು ಅದನ್ನು ಕಾಮೆಂಟ್ ಮಾಡಿ. ಮತ್ತು ಈ ಸ್ಪಂದನ ಹೇಳ್ತಿದ್ದಾಳಲ್ಲ ಮಾಳು ಹೋಗಬೇಕು ಅಂತಂದರೆ ಕಾರಣ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮತ್ತು ಬಿಗ್ ಬಾಸ್ ಕೆಂಗಣ್ಣಿಗೆ ಗುರಿ ಆಗ್ತಿದ್ದಾಳ ರಕ್ಷಿತಾ ಶೆಟ್ಟಿ? ಇದೆಲ್ಲದರ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.